ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಡೈರೆಕ್ಟಾಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಎಕ್ಸಾಮ್ಸ್ಗಳಿಗೆ ಫಾಸ್ಟಾಗಿ ರಿವೈಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಈ ಜಗತ್ ಪ್ರಸಿದ್ಧ ವೂಲರ್ ಸರೋವರದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೆ. ಈ ವೂಲರ್ ಸರೋವರದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿತ್ತು. ಸೊ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ 1969ನೇ ಇಸವಿಯಲ್ಲಿ ರಾಮ್ಸಾರ್ ಪಟ್ಟಿಯಲ್ಲಿ ಈ ವೂಲರ್ ಸರೋವರವನ್ನು ಸೇರಿಸಲಾಗುತ್ತೆ ಅನ್ನೋದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗುತ್ತೆ. ಇದು ಒಂದು ಎಜುಕೇಟೆಡ್ ಗೆಸ್ ಮೂಲಕ ಕೂಡ ನೀವು ಆನ್ಸರ್ ಮಾಡ್ಬೋದಾಗಿತ್ತು. 1971ನೇ ಇಸವಿಯಲ್ಲಿ ಇರಾನಿನ ರಾಮ್ಸಾರ್ ಅನ್ನುವ ನಗರದಲ್ಲಿ ಜೌಗು ಪ್ರದೇಶಗಳನ್ನು ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದ ರಾಮ್ಸಾರ್ ಕನ್ವೆನ್ಷನ್ ಅಥವಾ ರಾಮ್ಸಾರ್ ಸಮಾವೇಶವನ್ನು ಆಯೋಜನೆ ಮಾಡಲಾಗುತ್ತೆ. ಅದರ ಪ್ರತಿಫಲವಾಗಿ ಜಗತ್ತಿನಾದ್ಯಂತ ಇರುವಂತಹ ಪ್ರಮುಖ ಜೌಗು ಪ್ರದೇಶಗಳನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಮತ್ತು ಅಲ್ಲಿನ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದ ಈ ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಗುತ್ತೆ. 1971ರಲ್ಲಿ ಸಮಾವೇಶ ನಡೆದಿತ್ತು. ಆದರೆ ಇಲ್ಲಿ 1969ರಲ್ಲಿ ವೂಲರ್ ಸರೋವರವನ್ನು ಈ ಪಟ್ಟಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನೀಡಲಾಗಿದೆ. ಸೊ ಡೈರೆಕ್ಟಾಗಿ ನೀವು ಎಜುಕೇಟೆಡ್ ಕಾಮನ್ ಸೆನ್ಸ್ ಮೂಲಕ ಕೂಡ ಈ ರೀತಿಯಾದಂತಹ ಆನ್ಸರ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಎಕ್ಸಾಮ್ನಲ್ಲೂ ಕೂಡ ಅಟ್ಲೀಸ್ಟ್ 5 ಕ್ವಶನ್ಸ್ಗಳನ್ನು ಡೈರೆಕ್ಟಾಗಿ ಇದೇ ಒಂದು ಎಜುಕೇಟೆಡ್ ಕಾಮನ್ ಸೆನ್ಸ್ ಮೂಲಕ ನೀವು ಸಾಲ್ವ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಕರೆಕ್ಟಾಗಿ ಆಪ್ಷನ್ಸ್ಗಳನ್ನು ಅಬ್ಸರ್ವ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವೂಲರ್ ಸರೋವರದ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗೋದ್ರಿಂದ ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ವೂಲರ್ ಸರೋವರ ಜಮ್ಮು ಮತ್ತು ಕಾಶ್ಮೀರ ವ್ಯಾಲಿಯ ಬಂಡೀಪುರ ಅನ್ನುವ ಜಿಲ್ಲೆಯಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಇಟ್ ಈಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದ ಇಂಡಿಯಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವೂಲರ್ ಸರೋವರ ಎಲ್ಲಿದೆ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲೊಕೇಟ್ ಆಗಿದೆ. ಸಾವಿರಾರು ವರ್ಷಗಳ ಹಿಂದೆ ಈ ಟೆಕ್ಟಾನಿಕ್ ಚಟುವಟಿಕೆಗಳಿಂದ ಅಥವಾ ಈ ಟೆಕ್ಟಾನಿಕ್ ಫಲಕಗಳ ಒಂದು ಮೂಮೆಂಟ್ನಿಂದ ಉಂಟಾದಂತಹ ಸರೋವರ ಈ ಜಮ್ಮು ಕಾಶ್ಮೀರದ ವೂಲರ್ ಸರೋವರ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸುಮಾರು 200 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ವೂಲರ್ ಸರೋವರ 24 ಕಿಲೋಮೀಟರ್ಗಳಷ್ಟು ಉದ್ದ ಮತ್ತು 10 ಕಿಲೋಮೀಟರ್ಗಳಷ್ಟು ಅಗಲವಾದಂತಹ ಒಂದು ಸಿಹಿ ನೀರಿನ ಸರೋವರವಾಗಿದೆ. ಫ್ರೆಶ್ ವಾಟರ್. ಇಟ್ ಈಸ್ ಅ ಫ್ರೆಶ್ ವಾಟರ್ ಲೇಕ್ ವಿಚ್ ಈಸ್ ಸಿಚುವೇಟೆಡ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಈ ವೂಲರ್ ಸರೋವರಕ್ಕೆ ಪ್ರಮುಖ ನೀರಿನ ಮೂಲ ಯಾವುದು ಅಂತಂದರೆ ಇಲ್ಲಿ ಹರಿಯುವಂತಹ ಝೀಲಂ ನದಿ. ಈ ಝೀಲಂ ನದಿಯಿಂದ ನೀರನ್ನು ಪಡೆದುಕೊಂಡು ಪೋಷಣೆಗೊಳ್ಳುವಂತಹ ಸರೋವರ ವೂಲರ್ ಸರೋವರ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಈ ಸತೀಸರ್ ಅನ್ನುವ ಸರೋವರದ ಅವಶೇಷವಾಗಿ ಈ ವೂಲರ್ ಸರೋವರವನ್ನು ಕೂಡ ಅಂದಾಜು ಮಾಡಲಾಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶವನ್ನು ಆಳ್ತಾ ಇದ್ದಂತಹ ರಾಜ ಜೈನುಲಾಬ್ದೀನ್ ಅವರು ನಿರ್ಮಾಣ ಮಾಡಿದಂತಹ ಜೈನಾ ಲ್ಯಾಂಕ್ ಅನ್ನುವ ಸಣ್ಣ ಒಂದು ಐಲ್ಯಾಂಡನ್ನು ಕೂಡ ದ್ವೀಪವನ್ನು ಕೂಡ ಈ ವೂಲರ್ ಸರೋವರದಲ್ಲಿ ನಾವು ಕಾಣ್ಬೋದು. ಸುಮಾರು 200 ಕಿಲೋಮೀಟರ್ ಸ್ಕ್ವೇರ್ 200 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ವೂಲರ್ ಸರೋವರದ ಮಧ್ಯಭಾಗದಲ್ಲಿ ಜೈನುಲಾಬ್ದೀನ್ ಅವರು ನಿರ್ಮಾಣ ಮಾಡಿದಂತಹ ಮಾನವ ನಿರ್ಮಿತ ಜೈನಾ ಲ್ಯಾಂಕ್ ಅನ್ನುವ ಚಿಕ್ಕ ದ್ವೀಪವನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗುತ್ತೆ. ಸೊ ಈ ವೂಲರ್ ಸರೋವರದಲ್ಲಿ ಅಥವಾ ಸುತ್ತಮುತ್ತಲೂ ಇರುವಂತಹ ಸಾಕಷ್ಟು ವೈವಿಧ್ಯಮಯ ಪ್ರಭೇದಗಳು ಮತ್ತು ಪ್ರತಿ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯ ವಲಸೆ ಹಕ್ಕಿಗಳು ಬಂದು ಸೇರುವಂತಹ ಈ ಜೌಗು ಪ್ರದೇಶವನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ 1990ನೇ ಇಸವಿಯಲ್ಲಿ ಈ ವೂಲರ್ ಸರೋವರವನ್ನು ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುತ್ತೆ. ಇದರ ಮೂಲಕ ಈ ಜೌಗು ಪ್ರದೇಶವನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಅಂತ ನಾವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ 1969 ಅಂತ ಆಪ್ಷನನ್ನು ನೀಡಿದ್ದೆ. ಸೊ ಇದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗುತ್ತೆ.
ಉಳಿದಂತೆ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಮತ್ತು ಝೀಲಂ ನದಿಯಿಂದ ನೀರನ್ನು ಪಡೆಯುತ್ತೆ. ಈ ಎರಡು ಆಪ್ಷನ್ಸ್ಗಳು ಕೂಡ ಈ ವುಲರ್ ಸರೋವರಕ್ಕೆ ಸಂಬಂಧಿಸಿದಂತೆ ಸರಿಯಾದಂತಹ ಸ್ಟೇಟ್ಮೆಂಟ್ಗಳಾಗುತ್ತೆ. ಆಪ್ಷನ್ 3 ವಾಸ್ ರೈಟ್ ಆನ್ಸರ್. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಆನ್ಸರ್ ಕರೆಕ್ಟ್ ಇರಲಿ ತಪ್ಪಿರಲಿ ಅಟ್ಲೀಸ್ಟ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಿ, ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಕರ್ನಾಟಕದಲ್ಲಿ ಇತ್ತೀಚೆಗೆ ಲೋಕಸಭಾ ಚುನಾವಣೆ ನಡೀತು. NDA ಸರ್ಕಾರ ಸದ್ಯಕ್ಕೆ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಕಸಭಾ ಮತದಾರರನ್ನು ಹೊಂದಿರುವಂತಹ ಚುನಾವಣಾ ಕ್ಷೇತ್ರ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಜಿಲ್ಲೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕರಿತೇವೆ, ಚುನಾವಣಾ ಕ್ಷೇತ್ರ ಅಂತ. ಲೋಕಸಭಾ ಚುನಾವಣಾ ಕ್ಷೇತ್ರ ಕರ್ನಾಟಕದಲ್ಲಿ ವಿಚ್ ಇಸ್ ದ ಲಾರ್ಜೆಸ್ಟ್ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ವಿಚ್ ಹ್ಯಾಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ವೋಟರ್ಸ್ ಇನ್ ಕರ್ನಾಟಕ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಬೆಳಗಾವಿ, ಬಳ್ಳಾರಿ, ಬಾಗಲಕೋಟೆ ಅಥವಾ ಬೆಂಗಳೂರು ಉತ್ತರ ಅಂತ ನೀಡಲಾಗಿದ್ದು ಯಾವ ಚುನಾವಣಾ ಕ್ಷೇತ್ರ ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲನ್ನು ಡಿಸ್ಕಸ್ ಮಾಡೋದಾದರೆ, ಇತ್ತೀಚೆಗೆ ಅಸ್ಸಾಂನ ಉತ್ತರ ಭಾಗದಲ್ಲಿರುವಂತಹ ಬೋಡೋ ಲ್ಯಾಂಡ್ ಟೆರಿಟರಿ ರೀಜನ್ BTR ಅಂತ ಗುರುತಿಸ್ತೇವೆ. ಅಸ್ಸಾಂನ ಉತ್ತರ ಭಾಗದಲ್ಲಿರುವಂತಹ ಸುಮಾರು 4 ಜಿಲ್ಲೆಗಳನ್ನು ಬೋಡೋ ಲ್ಯಾಂಡ್ ಟೆರಿಟರಿ ರೀಜನ್ ಅಂತ ಗುರುತಿಸಲಾಗುತ್ತೆ. 2020ನೇ ಇಸವಿಯಲ್ಲಿ ಈ ಬೋಡೋ ಶಾಂತಿ ಒಪ್ಪಂದ ಆದ ನಂತರ ಈ ಬೋಡೋ ಸಮುದಾಯದವರ ಸ್ಥಿತಿಸ್ಥಾಪಕತ್ವ ಅಥವಾ ಅವರ ಒಂದು ರೆಸಿಲಿಯನ್ಸನ್ನು ಇಂಪ್ರೂವ್ ಮಾಡುವುದು ಮತ್ತು ಅವರ ಪ್ರಗತಿಯನ್ನು ಎನ್ಶೋರ್ ಮಾಡುವಂತಹ ಉದ್ದೇಶದಿಂದ ಮತ್ತು ಈ ಬೋಡೋ ಸಮುದಾಯದವರು ಹೊಂದಿರುವಂತಹ ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆ, ಶೈಕ್ಷಣಿಕ ಪ್ರಗತಿ ಮತ್ತು ಅವರ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಭವ್ಯವಾದಂತಹ ಒಂದು ಆಚರಣೆಯ ಉದ್ದೇಶವನ್ನು ಇಟ್ಕೊಂಡು ಇದೇ ಮೊದಲನೇ ಬಾರಿಗೆ ಬೋಡೋ ಲ್ಯಾಂಡ್ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಅಸ್ಸಾಂನಲ್ಲಿ ಈ ಬೋಡೋ ಸಮುದಾಯದವರ ಪರಂಪರೆಯನ್ನು ಹೈಲೈಟ್ ಮಾಡುವಂಥ ಉದ್ದೇಶದಿಂದ, ಸಂಸ್ಕೃತಿಯನ್ನು ಹೈಲೈಟ್ ಮಾಡುವಂಥ ಉದ್ದೇಶದಿಂದ ಬೋಡೋ ಲ್ಯಾಂಡ್ ಮಹೋತ್ಸವವನ್ನು ಇತ್ತೀಚೆಗೆ ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಿದರು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಬೋಡೋ ಲ್ಯಾಂಡ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಬೋಡೋ ಲ್ಯಾಂಡ್ ಟೆರಿಟರಿ ಅಥವಾ ಈ ಒಂದು ಪ್ರದೇಶ ಎಲ್ಲಿ ಬರುತ್ತೆ ಅಂತಂದರೆ ನಮ್ಮ ನಾರ್ತ್ ಈಸ್ಟರ್ನ್ ಪಾರ್ಟ್ ಅಂತಂದರೆ ಭಾರತದ ಈ ವಾಯುವ್ಯ ಭಾಗ ಈ ಈಶಾನ್ಯ ಭಾಗದಲ್ಲಿರುವಂತಹ ಅಸ್ಸಾಂ ರಾಜ್ಯದ ಉತ್ತರ ಭಾಗದಲ್ಲಿ ಈ ಬೋಡೋ ಲ್ಯಾಂಡ್ ಟೆರಿಟರಿ ಅಥವಾ ಪ್ರದೇಶ ಲೊಕೇಟ್ ಆಗಿದೆ ಅಂತ ನಾವು ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು. ಮುಖ್ಯವಾಗಿ 2024ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಈ ಬೋಡೋ ಲ್ಯಾಂಡ್ ಮಹೋತ್ಸವವನ್ನು ಸಮೃದ್ಧ ಭಾರತಕ್ಕಾಗಿ ಶಾಂತಿ ಮತ್ತು ಸಾಮರಸ್ಯ ಅನ್ನುವ ಥೀಮನ್ನು ಇಟ್ಕೊಂಡು ಈ ಬೋಡೋ ಲ್ಯಾಂಡ್ ಸಮುದಾಯದವರ ಸಂಸ್ಕೃತಿಯನ್ನು ಹೈಲೈಟ್ ಮಾಡುವಂತಹ ಮತ್ತು ಅಲ್ಲಿರುವಂತಹ ಜೀವ ವೈವಿಧ್ಯತೆಯನ್ನು ಎತ್ತಿ ತೋರಿಸುವಂತಹ ನಿಟ್ಟಿನಲ್ಲಿ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಬೋಡೋ ಲ್ಯಾಂಡ್ ಮಹೋತ್ಸವವನ್ನು ಆಚರಿಸಲಾಗುತ್ತೆ. ಈ ಕೇಂದ್ರ ಮತ್ತು ಈಶಾನ್ಯ ಭಾಗದಲ್ಲಿರುವಂತಹ ಅಸ್ಸಾಮಿನ ಈ ಬೋಡೋ ಲ್ಯಾಂಡ್ ಟೆರಿಟರಿ ರೀಜನ್ನಲ್ಲಿರುವಂತಹ ಬೋಡೋ ಸಮುದಾಯದವರು ಅವರ ಮಧ್ಯೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದು 2020ನೇ ಇಸವಿಯಲ್ಲಿ ಬೋಡೋ ಪೀಸ್ ಅಗ್ರಿಮೆಂಟನ್ನು ಈ ಎರಡು ಪಾರ್ಟೀಸ್ಗಳು ಸಹಿ ಮಾಡುತ್ತೆ, ಅಂದರೆ ಕೇಂದ್ರ ಸರ್ಕಾರ ಮತ್ತು ಈ ಬೋಡೋ ಲ್ಯಾಂಡ್ ಸಮುದಾಯದವರು. ಸೊ ಅದರ ಒಂದು ಮಹತ್ವವನ್ನು ಹೈಲೈಟ್ ಮಾಡಿ ಈ ಬೋಡೋ ಸಮುದಾಯದವರ ಸಾಂಸ್ಕೃತಿಕ ಆಚರಣೆಗಳನ್ನು ಹೈಲೈಟ್ ಮಾಡುವಂಥ ಉದ್ದೇಶದಿಂದ ಇದೇ ಮೊದಲನೇ ಬಾರಿಗೆ ಬೋಡೋ ಲ್ಯಾಂಡ್ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇನ್ನು ಈ ಅಸ್ಸಾಂನ ಉತ್ತರ ಭಾಗದಲ್ಲಿರುವಂತಹ ಬೋಡೋ ಲ್ಯಾಂಡ್ ಟೆರಿಟರಿ ರೀಜನ್ ಇಲ್ಲಿ ವಾಸಿಸ್ತಾ ಇರುವಂತಹ ಈ ಬೋಡೋ ಸಮುದಾಯ ಅಥವಾ ಜನಾಂಗೀಯ ಗುಂಪಿನ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಈಶಾನ್ಯ ಭಾರತದಲ್ಲಿ ಅದರಲ್ಲೂ ಕೂಡ ಅಸ್ಸಾಂನ ಉತ್ತರ ಭಾಗದಲ್ಲಿ ಸುಮಾರು 4 ಜಿಲ್ಲೆಗಳಲ್ಲಿ ವ್ಯಾಪಿಸಿರುವಂತಹ ಈ ಬೋಡೋ ಗುಂಪಿನ ಅಥವಾ ಬೋಡೋ ಸಮುದಾಯದವರು ವಿಶಿಷ್ಟ ಭಾಷೆ ಮತ್ತು ಸಂಸ್ಕೃತಿಗಳನ್ನು ಆಚರಿಸುವಂತಹ ಅಥವಾ ಪ್ರಾಕ್ಟೀಸ್ ಮಾಡುವಂತಹ ಪ್ರಮುಖ ಒಂದು ಗುಂಪಾಗಿದೆ ಅಥವಾ ಜನಾಂಗೀಯ ಒಂದು ಟ್ರೈಬ್ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ವಿಶೇಷವಾಗಿ ಇವರು
ಟಿಬೇಟೋ ಬರ್ಮನ್ ಭಾಷೆಗಳನ್ನು ಮತ್ತು ಸಾಕಷ್ಟು ವೈವಿಧ್ಯಮಯವಾದಂತಹ ರಿಚುವಲ್ಸ್ಗಳನ್ನು, ಸಂಪ್ರದಾಯಗಳನ್ನು ಆಚರಣೆ ಮಾಡುವಂತಹ ಒಂದು ಸಮುದಾಯ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇದೇ ಮೊದಲನೇ ಬಾರಿಗೆ ಒಂದು ಬೋಡೋ ಸಮುದಾಯದವರ ಶಾಂತಿ ಮತ್ತು ಏಕತೆಯನ್ನು ಹೈಲೈಟ್ ಮಾಡುವಂತಹ ಮತ್ತು ಆ ಒಂದು ಪ್ರದೇಶದಲ್ಲಿ ಪ್ರವಾಸೋದ್ಯಮವನ್ನು, ಟೂರಿಸಂ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡುವಂತಹ ಉದ್ದೇಶದಿಂದ ಈ ಬೋಡೋ ಲ್ಯಾಂಡ್ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪ್ರಧಾನಮಂತ್ರಿ ಅವರಿಂದ ಇದೇ ಮೊದಲನೇ ಬಾರಿಗೆ ಈ ಮಹೋತ್ಸವವನ್ನು ಇನಾಗ್ರೇಟ್ ಮಾಡಲಾಯಿತು ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಆಸಾಂನ ಉತ್ತರ ಭಾಗದಲ್ಲಿ ಅಂತಂದರೆ ಈ ಪ್ರದೇಶದಲ್ಲಿ ಈಶಾನ್ಯ ಭಾರತದಲ್ಲಿರುವಂತಹ ಆಸಾಂನ ಉತ್ತರ ಭಾಗದಲ್ಲಿ ಈ ಸುಮಾರು 1, 2, 3, 4 ಈ ರೀತಿಯಾಗಿ 4 ಜಿಲ್ಲೆಗಳ ವಿಭಾಗದಲ್ಲಿ ಈ ಬೋಡೋ ಲ್ಯಾಂಡ್ ಟೆರಿಟರಿ ರೀಜನನ್ನು ನಾವು ಗುರುತಿಸ್ಬೋದು, BTR ಅಥವಾ ಬೋಡೋ ಲ್ಯಾಂಡ್ ಟೆರಿಟರಿ ರೀಜನ್. ಇನ್ನು ಆಸಾಂನ ಮ್ಯಾಪನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡೋದಾದರೆ ನಮ್ಮ ನಾರ್ತ್ ಈಸ್ಟರ್ನ್ ಪಾರ್ಟ್ ಅಂದರೆ ಭಾರತದ ನಾರ್ತ್ ಈಸ್ಟರ್ನ್ ಪಾರ್ಟ್ ಅಂದರೆ ಈಶಾನ್ಯ ಭಾರತದಲ್ಲಿ ಇರುವಂತಹ ಪ್ರಮುಖ 7 ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ 6 ರಾಜ್ಯಗಳೊಂದಿಗೆ 6 ನಾರ್ತ್ ಈಸ್ಟರ್ನ್ ರಾಜ್ಯಗಳೊಂದಿಗೆ ಡೈರೆಕ್ಟಾಗಿ ಗಡಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಮುಖ ರಾಜ್ಯ ಆಸಾಂ ಅಂತ ನಾವು ಗುರುತಿಸಬೇಕು. ಆ 6 ಈಶಾನ್ಯ ಭಾರತದ ರಾಜ್ಯಗಳು ಯಾವುವು ಅಂತಂದರೆ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ ಮತ್ತು ಮೇಘಾಲಯ. ಸೊ ಈ ರೀತಿಯಾಗಿ 6 ಈಶಾನ್ಯ ಭಾರತದ ರಾಜ್ಯಗಳು ಮತ್ತು ಪೂರ್ವ ಭಾಗದಲ್ಲಿರುವಂತಹ ಈ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದ ಗಡಿಯನ್ನು ಅಂದರೆ ಒಟ್ಟು 7 ರಾಜ್ಯಗಳೊಂದಿಗೆ ಆಸಾಂ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಅದೇ ರೀತಿಯಾಗಿ ಈ ಆಸಾಂನ ಉತ್ತರ ಭಾಗದಲ್ಲಿ ಭೂತಾನ್ ದೇಶವನ್ನು ಕೂಡ ನಾವು ಲೊಕೇಟ್ ಮಾಡ್ಬೋದು. ಅಂದರೆ ಅಂತಾರಾಷ್ಟ್ರೀಯ ಗಡಿಯನ್ನು ಭೂತಾನ್ ದೇಶದೊಂದಿಗೆ ಹಂಚಿಕೊಳ್ಳುವಂತಹ ನಮ್ಮ ಭಾರತದ ಒಂದು ಪ್ರಮುಖ ರಾಜ್ಯ ಆಸಾಂ ಅಂತ ನಾವಿಲ್ಲಿ ಗುರುತಿಸ್ಬೋದು. ಸೊ ಆಸಾಂನ ಮ್ಯಾಪ್ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇದರ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಜ್ಯಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿ ಯಾವುದು ಅಂತಂದರೆ ನಮಗೆಲ್ಲ ಗೊತ್ತು, ಬ್ರಹ್ಮಪುತ್ರ ನದಿ. ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಈ ಸಂರಕ್ಷಿತ ಪ್ರದೇಶದಲ್ಲಿ ಅಥವಾ ಕಾಡು ಅರಣ್ಯ ಪ್ರದೇಶಗಳಲ್ಲಿ ಕಸದ ಒಂದು ಇನ್ವೇಸಿವ್ ಸ್ಪೀಸೀಸ್ ಅಥವಾ ಈ ಅತಿಕ್ರಮಣ ಮಾಡುವಂತಹ ಸಸ್ಯ ಪ್ರಭೇದ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಈ ತಮಿಳುನಾಡು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ಮೂಲಕ ಈ ಮುದುಮಲೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೆನಾಟೋರಾ ಅನ್ನುವ ಈ ಕಳೆ ಸಸ್ಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಾ ಇದೆ. ಇದರಿಂದ ಅಲ್ಲಿನ ಸ್ಥಳೀಯ ಒಂದು ಎಕೋಸಿಸ್ಟಮ್ಗೆ ಅಥವಾ ಒಂದು ಪರಿಸರ ವ್ಯವಸ್ಥೆಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಮತ್ತು ಸ್ಥಳೀಯವಾಗಿ ಬೆಳೆಯುವಂತಹ ಸಾಕಷ್ಟು ಪರಿಸರದ ಒಂದು ಮಹತ್ವವನ್ನು ಹೊಂದಿರುವಂತಹ ಸಸ್ಯಗಳಿಗೆ ಇದು ಹಾನಿಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಅಂತ ಈ ತಮಿಳುನಾಡಿನ ಅರಣ್ಯ ಇಲಾಖೆಯ ಮೂಲಕ ಒಂದು ಹೈಲೈಟ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಸೆನಾಟೋರಾ ಅನ್ನುವ ಸಸ್ಯ ಒಂದು ಕಳೆ ಸಸ್ಯವಾಗಿದ್ದು ಇದನ್ನು ಇಂಗ್ಲೀಷ್ನಲ್ಲಿ ಇನ್ವೇಸಿವ್ ಸ್ಪೀಸೀಸ್ ಅಥವಾ ಆಕ್ರಮಣಕಾರಿ ಸಸ್ಯ ಪ್ರಭೇದ ಅಂತ ಗುರುತಿಸಲಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇದು ಸಾಕಷ್ಟು ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರದೇಶವನ್ನು ಆಕ್ರಮಿಸಿ ಬೆಳೆಯುವಂತಹ ಒಂದು ಸಸ್ಯವಾಗಿದ್ದು ಇತರ ಸ್ಥಳೀಯ ಕೆಲವೊಂದಿಷ್ಟು ಮಹತ್ವದ ಗಿಡಮೂಲಿಕೆಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ದುರ್ಬಲ ಪ್ರಜಾತಿಯ ಸಸ್ಯಗಳಿಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಅವುಗಳು ಬೆಳೆಯುವುದಕ್ಕೆ ಅನುಕೂಲ ಮಾಡಿಕೊಡದೇ ಇರುವಂತಹ ನಿಟ್ಟಿನಲ್ಲೂ ಕೂಡ ಈ ಆಕ್ರಮಣಕಾರಿ ಸಸ್ಯ ಪ್ರಭೇದವಾದಂತಹ ಸೆನಾಟೋರಾ ಅನ್ನುವ ಪ್ರಭೇದ ಸಾಕಷ್ಟು ಪ್ರಭಾವವನ್ನು ಆ ಒಂದು ಪರಿಸರದ ಮೇಲೆ ಬೀರುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರಬೇಕು, ಗಾರ್ಡನ್ಸ್ಗಳಲ್ಲಿ ಅಥವಾ ಈ ಕೆಲವೊಂದಿಷ್ಟು ಡ್ರೈ ಏರಿಯಾಗಳಲ್ಲಿ ಬೆಳೆಯುವಂತಹ ಒಂದು ಕಳೆ ಸಸ್ಯ ಈ ರೀತಿಯಾಗಿ ಓವಲ್ ಶೇಪ್ನಲ್ಲಿ ಇರುವಂತಹ ಎಲೆಗಳನ್ನು ಹೊಂದಿರುವಂತಹ ಹಳದಿ ಚಿಕ್ಕ ಹೂವಿನಿಂದ ಬೆಳೆಯುವಂತಹ ಒಂದು ಚಿಕ್ಕ ಸಸ್ಯ
ಸಾಕಷ್ಟು ಅತಿಕ್ರಮಿಸುವಂತಹ ಅಂದರೆ ಪ್ರದೇಶವನ್ನು ಅತಿ ಶೀಘ್ರವಾಗಿ ಅತಿಕ್ರಮಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ಇನ್ವೇಸಿವ್ ಸ್ಪೀಸೀಸ್ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಅತಿಕ್ರಮಣ ಮಾಡುವಂಥ ಆಕ್ರಮಣಕಾರಿ ಸಸ್ಯ ಪ್ರಭೇದ ಸೆನ್ನಾಟೋರಾ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಕೂಡ ಈ ರೀತಿಯಾಗಿ ಪ್ರಶ್ನೆಗಳ ಬರ್ಬೋದು. ಸೆನ್ನಾಟೋರಾ ಅಂದರೆ ಏನು ಅಂತ. ಸೆನ್ನಾಟೋರಾ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು, ಇದು ಏನು ಅಂತ ಪ್ರಶ್ನೆ ಬಂದರೆ ಇದು ಒಂದು ಆಕ್ರಮಣಕಾರಿ ಕಳೆ ಸಸ್ಯ ಪ್ರಭೇದವಾಗಿದೆ ಅಂತ ನಾವು ಸಿಂಪಲ್ಲಾಗಿ ನೋಟ್ ಮಾಡಿ ಇಟ್ಕೋಬೇಕು. ಇನ್ನು ಇದರ ಮೂಲವನ್ನು ಕರೆಕ್ಟಾಗಿ ನಾವು ಪತ್ತೆ ಹಚ್ಚಬೇಕು ಅಂತಂದರೆ ಈ ಮಧ್ಯ ಅಮೇರಿಕಾಕ್ಕೆ ಸ್ಥಳೀಯವಾಗಿ ಕಂಡುಬರುವಂತಹ ಈ ಸೆನ್ನಾಟೋರಾ ಸಸ್ಯ ಪ್ರಭೇದ ಸಾಮಾನ್ಯವಾಗಿ ಈ ಆರ್ದ್ರ ಉಷ್ಣವಲಯದ ಹವಾಮಾನದಲ್ಲಿ ಬೆಳೆಯುವುದು ಮತ್ತು ಒಣ ಪ್ರದೇಶಗಳಲ್ಲೂ ಕೂಡ ಹರಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸಾಮಾನ್ಯವಾಗಿ ಒಂದು ಸ್ಪೆಸಿಫಿಕ್ ಆದಂತಹ ಸೀಸನ್ ಅಂತಂದರೆ ಈ ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಅಥವಾ ನೈಋತ್ಯ ಮಾನ್ಸೂನ್ ಅಂತ ಏನು ಕರಿತೇವೆ, ಜೂನ್ನಿಂದ ಜುಲೈ ಆಗಸ್ಟ್ವರೆಗೂ ಬರುತ್ತಲ್ಲ ಮಳೆ. ಸೊ ಅಂತಹ ಒಂದು ವಾತಾವರಣದಲ್ಲಿ ಅಥವಾ ಆ ಒಂದು ಸೀಸನ್ನಲ್ಲಿ ಮೊಳಕೆಯೊಡೆದು ಬೆಳೆಯುವಂತಹ ಮತ್ತು ಇಯರ್ ಎಂಡ್ ಆಗುವವರೆಗೆ ಸಂಪೂರ್ಣವಾಗಿ ಒಣಗಿ ಹೋಗುವಂತಹ ಒಂದು ಸಸ್ಯ ಪ್ರಭೇದ ಇನ್ವೇಸಿವ್ ಸ್ಪೀಸೀಸ್ ಸೆನ್ನಾಟೋರಾ ಸಸ್ಯ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇದು ಒಂದು ಕಳೆ ಸಸ್ಯವಾಗಿದ್ದರೂ ಕೂಡ ಈ ಪ್ರಾಣಿಗಳಿಗೆ ಆಹಾರವಾಗಿ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಪ್ರಜಾತಿಗಳಿಗೆ ವಿಷವಾಗಿ ಕೂಡ ಮತ್ತು ಈ ಔಷಧೀಯ ಸಸ್ಯವಾಗಿ ಕೂಡ ಈ ಸೆನ್ನಾಟೋರಾವನ್ನು ಬಳಕೆ ಮಾಡಲಾಗುತ್ತೆ. ಇವು ಕೆಲವೊಂದಿಷ್ಟು ವಿಶೇಷ ಗುಣಲಕ್ಷಣಗಳನ್ನು ಹೊಂದಿವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇನ್ನು ಇತ್ತೀಚೆಗೆ ಈ ಸೆನ್ನಾಟೋರಾ ಇನ್ವೇಸಿವ್ ಸ್ಪೀಸೀಸ್ ಮುದುಮಲೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡು ಬಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಹೀಗಾಗಿ ಈ ಮುದುಮಲೆ ಟೈಗರ್ ರಿಸರ್ವ್ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಮುದುಮಲೆ ಹುಲಿ ಸಂರಕ್ಷಿತ ಪ್ರದೇಶದ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂತಂದರೆ ತಮಿಳುನಾಡು. ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ ಇಷ್ಟಾದರೂ ನಿಮಗೆ ನೆನಪಿರಬೇಕು. ಮುದುಮಲೆ ಟೈಗರ್ ರಿಸರ್ವ್ ಈಸ್ ಸಿಚುವೇಟೆಡ್ ಇನ್ ತಮಿಳುನಾಡು ಸ್ಟೇಟ್ ಅಂತ ನೆನ್ಪಿಟ್ಕೊಳ್ಳಿ. ಈ ಕರ್ನಾಟಕದ ಹುಲಿ ಸಂರಕ್ಷಿತ ಪ್ರದೇಶವಾದಂತಹ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಕೇರಳದ ವೈನಾಡು ವನ್ಯಜೀವಿ ಅಭಯಾರಣ್ಯ ಈ ರೀತಿಯಾಗಿ ಪ್ರಮುಖ ಸಂರಕ್ಷಿತ ಪ್ರದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತಹ ತಮಿಳುನಾಡಿನ ಒಂದು ಪ್ರಮುಖ ಟೈಗರ್ ರಿಸರ್ವ್ ಯಾವುದು ಅಂತಂದರೆ ಮುದುಮಲೆ ನ್ಯಾಷನಲ್ ಪಾರ್ಕ್ ಅಥವಾ ಮುದುಮಲೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ನಾವು ತಮಿಳುನಾಡಿನಲ್ಲಿ ಇಲ್ಲಿ ಎಕ್ಸಾಕ್ಟಾಗಿ ಲೊಕೇಟ್ ಮಾಡ್ಬೋದು. ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ಜಂಕ್ಷನ್ ಪ್ರದೇಶದಲ್ಲಿ ಗಡಿಯನ್ನು ಹಂಚಿಕೊಳ್ಳುವಂತಹ ಟೈಗರ್ ರಿಸರ್ವ್ ತಮಿಳುನಾಡಿನ ಮುದುಮಲೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ನಾವು ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು. ಅಷ್ಟೇ ಅಲ್ಲದೆ ಇದು ಒಂದು ಪ್ರಸಿದ್ಧ ತೆಪ್ಪಕಾಡು ಆನೆ ಶಿಬಿರವನ್ನು ಕೂಡ ಎಲಿಫೆಂಟ್ ಕ್ಯಾಂಪನ್ನು ಕೂಡ ಹೊಂದಿದೆ. ಯಾವ ಎಲಿಫೆಂಟ್ ಕ್ಯಾಂಪ್ ಅಂತಂದರೆ ತೆಪ್ಪಕಾಡು ಅನ್ನುವ ಆನೆ ಶಿಬಿರವನ್ನು ಕೂಡ ಈ ಮುದುಮಲೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಕಾಣಬಹುದು. ಇದು ಎಲ್ಲಿದೆ ಅಂತಂದರೆ ತಮಿಳುನಾಡಿನಲ್ಲಿ ಇದೆ ಎನ್ನುವುದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ ಒಂದು ಇಂಪಾರ್ಟೆಂಟ್ ಪೇಪರ್ ಕಟ್ಟಿಂಗ್ ಇದೆ. ಪ್ರತಿ ವರ್ಷ 18ನೇ ನವೆಂಬರ್ದಂದು ಪ್ರತಿ ವರ್ಷ ಜುಲೈ 29ನೇ ತಾರೀಕಿನಂದು ಟೈಗರ್ ಡೇ, ಇಂಟರ್ನ್ಯಾಷನಲ್ ಟೈಗರ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ನಮ್ಮ ಭಾರತದ ರಾಷ್ಟ್ರಪ್ರಾಣಿಯಾಗಿ ಕೂಡ ಈ ಹುಲಿಯನ್ನು ಗುರುತಿಸ್ತೇವೆ. ನಮ್ಮ ಭಾರತದ ರಾಷ್ಟ್ರಪ್ರಾಣಿ ಯಾವುದು ಅಂತಂದರೆ ಹುಲಿ ಅಂತ ನಾವೆಲ್ಲ ಹೇಳ್ತೇವೆ. ಆದರೆ ಈ ಹುಲಿ ಅಂತ ರಾಷ್ಟ್ರಪ್ರಾಣಿಯನ್ನು ಗುರುತಿಸಿದಂತಹ ಒಂದು ದಿನ ಯಾವುದು ಅಂತಂದರೆ ನವೆಂಬರ್ 18, 1972 ನವೆಂಬರ್ 18ನೇ ತಾರೀಕಿನಂದು ಭಾರತದಲ್ಲಿ ಈ ವನ್ಯಜೀವಿ ಮಂಡಳಿಯ ಮೂಲಕ, ವೈಲ್ಡ್ ಲೈಫ್ ಬೋರ್ಡ್ನ ಮೂಲಕ ಈ ಬಂಗಾಳದ ಹುಲಿಯನ್ನು ಅಥವಾ ಪ್ಯಾಂಥೆರಾ ಟೈಗ್ರಿಸ್ ಅನ್ನುವ ಸೈಂಟಿಫಿಕ್ ನೇಮನ್ನು ಹೊಂದಿರುವಂತಹ ಬಂಗಾಳದ ಹುಲಿಯನ್ನು ಭಾರತದ ರಾಷ್ಟ್ರ ಪ್ರಾಣಿ ಅಂತ ಗುರುತಿಸಲಾಗುತ್ತೆ. ಇದಕ್ಕಿಂತ ಹಿಂದೆ ಸಿಂಹ ಮತ್ತು ಈ ವನ್ಯಾಜಿ ಗೌರ್ ಅನ್ನುವ ಕಾಡೆಮ್ಮೆಯ ಪ್ರಜಾತಿಯನ್ನು, ಕಾಡು ಕೋಣದ ಪ್ರಜಾತಿಯನ್ನು ರಾಷ್ಟ್ರ ಪ್ರಾಣಿ ಅಂತ ಗುರುತಿಸಲಾಗ್ತಾ ಇತ್ತು. ಆದರೆ 1972ನೇ ಇಸ್ವಿಯಲ್ಲಿ ಭಾರತದ ಈ ವನ್ಯಜೀವಿ ಮಂಡಳಿಯ ಮೂಲಕ
ಹುಲಿಯನ್ನು ನಮ್ಮ ರಾಷ್ಟ್ರ ಪ್ರಾಣಿಯನ್ನಾಗಿ ಗುರುತಿಸಲಾಗುತ್ತೆ ಮತ್ತು ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ಮೂಲಕ ಈ ಹುಲಿಯನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಟೈಗರ್ ಸೆನ್ಸಸ್ಸನ್ನು ಅಥವಾ ಹುಲಿ ಗಣತಿಯನ್ನು ಕೂಡ ಅಬ್ಸರ್ವ್ ಮಾಡಲಾಗುತ್ತೆ. ದೇಶದಾದ್ಯಂತ ಇತ್ತೀಚೆಗೆ ಅಂದರೆ 2022ರ ಈ ಹುಲಿ ಗಣತಿಯ ಪ್ರಕಾರ 3600ಕ್ಕೂ ಹೆಚ್ಚು ಹುಲಿಯ ಸಂಖ್ಯೆಯನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ ಈ ಒಂದು ಡೇಟಾವನ್ನು ಪಬ್ಲಿಷ್ ಮಾಡಲಾಗಿತ್ತು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ಮೂಲಕ. ಸೊ ಈ ಎಲ್ಲ ಮಾಹಿತಿಗಳು ಕೂಡ ಹುಲಿಯ ಬಗ್ಗೆ ನಮಗೆ ಅವೇರ್ನೆಸ್ಸನ್ನು ಇಂಪ್ರೂವ್ ಮಾಡುತ್ತೆ. ಈ ಹುಲಿ ಪರಿಸರದಲ್ಲಿ ಒಂದು ಕೀಸ್ಟೋನ್ ಸ್ಪೀಸೀಸ್ ಆಗಿದ್ದು ಸಾಕಷ್ಟು ಪ್ರಮುಖ ಪಾತ್ರವನ್ನು ಅಂದರೆ ಈ ಪರಿಸರದ ಸಮತೋಲನವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುವಂತಹ ಒಂದು ಪ್ರಜಾತಿ ಆಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಆಹಾರ ಸರಪಳಿಯಲ್ಲಿ ಟಾಪ್ನಲ್ಲಿ ಬರುವಂತಹ ಒಂದು ಪ್ರಜಾತಿ ಹುಲಿ. ಇದರ ಸಂರಕ್ಷಣೆ ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಯಾವುದೇ ಒಂದು ಎಕೋಸಿಸ್ಟಮನ್ನು ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳುವುದಕ್ಕೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ಬಂಗಾಳಿ ಹುಲಿ ಅಥವಾ ಪ್ಯಾಂಥೆರಾ ಟೈಗ್ರಿಸ್ ಅನ್ನುವ ಈ ಹುಲಿಯ ಸಂರಕ್ಷಣಾ ಸ್ಥಿತಿಯನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡೋದಾದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಕೆಂಪು ಪಟ್ಟಿಯಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಥವಾ ಅಳಿವಿನಂಚಿನಲ್ಲಿರುವಂತಹ ಒಂದು ಪ್ರಭೇದವಾಗಿ ಈ IUCN ಕೆಂಪು ಪಟ್ಟಿಯಲ್ಲಿ ಹುಲಿಯನ್ನು ನಾವು ಅಬ್ಸರ್ವ್ ಮಾಡ್ತೇವೆ. ಹುಲಿ ಅಂತಂದರೆ ಸೈಬೀರಿಯನ್ ಟೈಗರ್ ಇರುತ್ತೆ ಮತ್ತು ಬೇರೆ ಬೇರೆ ಇರುತ್ತೆ. ಆದರೆ ನಾವು ಸ್ಪೆಸಿಫಿಕ್ ಆಗಿ ಈಗ ಬಂಗಾಳದ ಹುಲಿ ಅಥವಾ ಪ್ಯಾಂಥೆರಾ ಟೈಗ್ರಿಸ್ ಬಗ್ಗೆ ಮಾತನಾಡ್ತಾ ಇದ್ದೇವೆ. IUCN ಕೆಂಪು ಪಟ್ಟಿಯಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹುಲಿಯನ್ನು ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ ನಮ್ಮ 1972ರ ಭಾರತದ ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಶೆಡ್ಯೂಲ್ 1ರಲ್ಲಿ ಅತಿ ಹೆಚ್ಚಿನ ಮಟ್ಟದ ಸಂರಕ್ಷಣೆಯನ್ನು ಹುಲಿಗೆ ಒದಗಿಸಲಾಗಿದೆ. ಮತ್ತು ಈ ಸೈಟ್ಸ್ ಅಪೆಂಡಿಕ್ಸ್ 1ರಲ್ಲಿ ಕೂಡ ಸೈಟ್ಸ್ ಅಂತಂದರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಆ್ಯಂಡ್ ಫ್ಲೋರಾ CITES ಸೈಟ್ಸ್ ಅಂತ ಕರಿತೇವೆ. ಸೊ ಈ ಸೈಟ್ಸ್ನ ಅಪೆಂಡಿಕ್ಸ್ 1ರಲ್ಲೂ ಕೂಡ ಅತಿ ಉನ್ನತ ಮಟ್ಟದ ರಕ್ಷಣೆಯನ್ನು ಈ ಹುಲಿಗೆ ಒದಗಿಸಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇದು ನಮ್ಮ ರಾಷ್ಟ್ರ ಪ್ರಾಣಿ. 1972 ನವೆಂಬರ್ 18ರಂದು ಇದನ್ನು ವನ್ಯಜೀವಿ ಮಂಡಳಿಯ ಮೂಲಕ ನ್ಯಾಷನಲ್ ಆ್ಯನಿಮಲ್ ಅಂತ ಗುರುತಿಸಲಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಮೆಕ್ಸಿಕೋದಲ್ಲಿ ಮಿಸ್ ಯೂನಿವರ್ಸ್ ಕಾಂಟೆಸ್ಟ್ ನಡೆದಿತ್ತು, ವಿಶ್ವ ಸುಂದರಿ ಸ್ಪರ್ಧೆ ನಡೆದಿತ್ತು. ಅದರಲ್ಲಿ ಡೆನ್ಮಾರ್ಕ್ ದೇಶದ ವಿಕ್ಟೋರಿಯಾ ಕೆಜೆರಿ ಥಿಲ್ವಿಗ್ ಅನ್ನುವ ಸುಂದರಿ 21 ವರ್ಷದ ವಿಕ್ಟೋರಿಯಾ ಕೆಜೆರ್ ಥಿಲ್ವಿಗ್ ಅಂತ 2024ರ ಮಿಸ್ ಯೂನಿವರ್ಸ್ ವಿಜೇತೆಯಾಗಿದ್ದಾರೆ. ಮಿಸ್ ಯೂನಿವರ್ಸ್ ಕಿರೀಟವನ್ನು ಧರಿಸಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದೇ ಮೊದಲನೇ ಬಾರಿಗೆ ಡೆನ್ಮಾರ್ಕ್ ದೇಶದ ಸುಂದರಿಯೊಬ್ಬರು ಈ ಮಿಸ್ ಯೂನಿವರ್ಸ್ ಕಿರೀಟವನ್ನು ಧರಿಸಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 21 ವರ್ಷದ ವಿಕ್ಟೋರಿಯಾ. ಅದೇ ರೀತಿಯಾಗಿ ಮೊದಲ ರನ್ನರ್ ಅಪ್ ಆಗಿ ನೈಜೀರಿಯಾದ ಚಿಡಿಮಾ ಎಡಿಶಿನಾ ಅಂತ, ಎರಡನೇ ರನ್ನರ್ ಅಪ್ ಆಗಿ ಅಂದರೆ ಥರ್ಡ್ ಪ್ಲೇಸ್ನಲ್ಲಿ ಮೆಕ್ಸಿಕೋದ ಮರಿಯಾ ಫೆರ್ನಾಂಡಾ ಬೆಲ್ಟ್ರಾನ್ ಅಂತ ಇವರು ಆಯ್ಕೆಯಾಗಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಡೆನ್ಮಾರ್ಕ್ ದೇಶದ ಸುಂದರಿಯಾದಂತಹ ವಿಕ್ಟೋರಿಯಾ ಕೆಜೆರ್ ಥಿಲ್ವಿಗ್ ಅವರು ಮೊದಲ ಬಾರಿಗೆ ಡೆನ್ಮಾರ್ಕ್ ದೇಶದ ಅಥವಾ ಈ ಮಿಸ್ ಯೂನಿವರ್ಸ್ ಕಿರೀಟವನ್ನು ಗೆದ್ದಂತಹ ಮೊದಲ ಡೆನ್ಮಾರ್ಕ್ನ ಸುಂದರಿಯಾಗಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇವರ ಸೌಂದರ್ಯವನ್ನು ಗಮನಿಸಿ ಜನ ಎಲ್ಲ ಇವರಿಗೆ ಈ ಹ್ಯೂಮನ್ ಬಾರ್ಬಿ ಅಂತ ಕೂಡ ಕರಿತಾ ಇದ್ರು. ವಿಕ್ಟೋರಿಯಾ ಅವರಿಗೆ ಹ್ಯೂಮನ್ ಬಾರ್ಬಿ ಅಂತ ಕೂಡ ಕರಿತಾ ಇದ್ರು. ಸೊ ಇವರಿಗೆ 2024ರ ಮಿಸ್ ಯೂನಿವರ್ಸ್ ಕಿರೀಟವನ್ನು ನೀಡಲಾಗಿದೆ ಅಥವಾ ಆಯ್ಕೆ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆಗುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರಿವಿಷನ್ ಪ್ರಶ್ನೆಗಳು ಏನು ಅಂತ ನೋಡೋಣ. ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅಂತಂದರೆ ರಿವಿಷನ್ ಮಾಡಲೇಬೇಕು. ಸೊ ಮೊದಲನೇ ರಿವಿಷನ್ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ಭಾಗವನ್ನು ಬೋಡೋಲ್ಯಾಂಡ್ ಅಂತ ಕರೀತಾರೆ? ಬೋಡೋಲ್ಯಾಂಡ್ ಟೆರಿಟೋರಿಯಲ್ ರೀಜನ್ ಅಂತ ಕರೀತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಮೇಘಾಲಯ, ಅಸ್ಸಾಂ, ನಾಗಾಲ್ಯಾಂಡ್ ಅಥವಾ ಅರುಣಾಚಲ್ ಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಸಾಂ.
ಅಸ್ಸಾಂನ ಉತ್ತರ ಭಾಗದಲ್ಲಿರುವಂತಹ 4 ಜಿಲ್ಲೆಗಳನ್ನು ಬೋಡೋಲ್ಯಾಂಡ್ ಟೆರಿಟೋರಿಯಲ್ ರೀಜನ್ ಅಂತ ಗುರುತಿಸಲಾಗುತ್ತೆ. ಆಪ್ಷನ್ ಬಿ ಅಸ್ಸಾಂ ಈಸ್ ರೈಟ್ ಆನ್ಸರ್. ಅಸ್ಸಾಂನ ಉತ್ತರ ಭಾಗದಲ್ಲಿರುವಂತಹ ಪ್ರದೇಶವನ್ನು ಬೋಡೋಲ್ಯಾಂಡ್ ಟೆರಿಟೋರಿಯಲ್ ರೀಜನ್. ಈ ಬೋಡೋ ಸಮುದಾಯ ಮತ್ತು ಕೇಂದ್ರ ಸರ್ಕಾರದ ನಡುವೆ 2020ರಲ್ಲಿ ಒಂದು ಶಾಂತಿ ಒಪ್ಪಂದ ಆಗಿತ್ತು. ಇದೇ ಮೊದಲನೇ ಬಾರಿಗೆ ಈ ಬೋಡೋಲ್ಯಾಂಡ್ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಅಸ್ಸಾಂನ ಗಡಿಗಳನ್ನು ಹಂಚಿಕೊಳ್ಳುವಂಥ ರಾಜ್ಯಗಳನ್ನು ಕೂಡ ಅಬ್ಸರ್ವ್ ಮಾಡಿದ್ವಿ. ಅರುಣಾಚಲ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ ಮತ್ತು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಇಂಟರ್ನ್ಯಾಷನಲ್ ಬಾರ್ಡರನ್ನು ಕೂಡ ಹಂಚಿಕೊಳ್ಳುತ್ತೆ ಭೂತಾನ್ ದೇಶದೊಂದಿಗೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಔಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಬೋಡೋಲ್ಯಾಂಡ್. ಮುಂದಿನ ರಿವಿಷನ್ ಪ್ರಶ್ನೆ, ಅಸ್ಸಾಂ ತನ್ನ ಗಡಿಯನ್ನು ಉತ್ತರಕ್ಕೆ ಯಾವ ದೇಶದೊಂದಿಗೆ ಹಂಚಿಕೊಳ್ಳುತ್ತೆ ಅಂತ ಪ್ರಶ್ನೆ ಇದೆ. ಸೊ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಭೂತಾನ್ ದೇಶದೊಂದಿಗೆ ಅಸ್ಸಾಂ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅಸ್ಸಾಂನ ಉತ್ತರ ಭಾಗದಲ್ಲಿರುವಂತಹ ದೇಶ ಭೂತಾನ್. ಅದೇ ರೀತಿಯಾಗಿ ಇಲ್ಲಿ ಚೈನಾ ಇದೆ. ಸೊ ದ್ಯಾಟ್ ಈಸ್ ನಾಟ್ ದ ರಿಕ್ವೈರ್ಡ್ ಆನ್ಸರ್. ಈಗ ಭೂತಾನ್ ಇದೇನಿದೆ ಇಂಟರ್ನ್ಯಾಷನಲ್ ಬಾರ್ಡರನ್ನು ಅಸ್ಸಾಂನೊಂದಿಗೆ ಹಂಚಿಕೊಳ್ಳುತ್ತೆ. ಸೊ ಸರಿಯಾದ ಉತ್ತರ ಭೂತಾನ್. ಸೊ ಇದೇ ಮೊದಲನೇ ಬಾರಿಗೆ ಬೋಡೋಲ್ಯಾಂಡ್ ಮಹೋತ್ಸವವನ್ನು ಆಚರಿಸಲಾಗುತ್ತೆ. ಅಸ್ಸಾಂನ ಉತ್ತರ ಭಾಗದಲ್ಲಿರುವಂಥ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಬೋಡೋಲ್ಯಾಂಡ್ ಅಂತ ಗುರುತಿಸಲಾಗುತ್ತೆ. ಅಂದರೆ ಇಲ್ಲಿ ವಾಸಿಸುವಂತಹ ಬೋಡೋ ಸಮುದಾಯದವರ ಒಂದು ಸಂಸ್ಕೃತಿಯನ್ನು, ಪರಂಪರೆಯನ್ನು ಹೈಲೈಟ್ ಮಾಡುವಂಥ ಉದ್ದೇಶದಿಂದ ಇದೇ ಮೊದಲನೇ ಬಾರಿಗೆ ಬೋಡೋಲ್ಯಾಂಡ್ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸೆನ್ನಾಟೋರಾ ಸಸ್ಯದ ಬಳಕೆಗಳಲ್ಲಿ ಯಾವುದು ಒಂದಾಗಿಲ್ಲ ಅಂತ ಪ್ರಶ್ನೆ ಇದೆ. ವಿಚ್ ಆಫ್ ದ ಬಿಲೋ ಈಸ್ ನಾಟ್ ದ ಯೂಸ್ ಆಫ್ ಸೆನ್ನಾಟೋರಾ ಸ್ಪೀಸೀಸ್ ಪ್ಲಾಂಟ್ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ, ಕಟ್ಟಡ ನಿರ್ಮಾಣ. ಇವುಗಳನ್ನು ಹೊರತುಪಡಿಸಿ ಪ್ರಾಣಿಗಳ ಆಹಾರಕ್ಕಾಗಿ, ಔಷಧಕ್ಕಾಗಿ ಅಥವಾ ವಿಷವಾಗಿ ಕೂಡ ಈ ಸೆನ್ನಾಟೋರಾ ಸಸ್ಯವನ್ನು ಬಳಸಲಾಗುತ್ತೆ. ಸೊ ಕಟ್ಟಡ ನಿರ್ಮಾಣಕ್ಕಾಗಿ ಅಲ್ಲ. ಯಾಕಂತಂದರೆ ಈ ಇಮೇಜ್ನಲ್ಲಿ ನೋಡ್ಬೋದು, ಇದು ಒಂದು ಚಿಕ್ಕದಾದಂತಹ ಸಾಕಷ್ಟು ಶೀಘ್ರವಾಗಿ ಬೆಳೆಯಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಸಸ್ಯವಾಗಿದೆ ಮತ್ತು ಸಾಮಾನ್ಯವಾಗಿ ಸುಮಾರು 5-6 ತಿಂಗಳು ಮಾತ್ರ ಇದ್ದು ನಂತರ ಒಣಗಿ ಹೋಗುವಂತಹ ಸಸ್ಯವಾಗಿದೆ ಸೆನ್ನಾಟೋರಾ. ಇದು ಒಂದು ಇನ್ವೇಸಿವ್ ಸ್ಪೀಸೀಸ್ ಅಥವಾ ಇನ್ವೇಸಿವ್, ಇದು ಒಂದು ಕಳೆ ಸಸ್ಯ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇತ್ತೀಚೆಗೆ ಮುದುಮಲೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಸೆನ್ನಾಟೋರಾ ಸಸ್ಯ ಅತಿಕ್ರಮಿಸ್ತಾ ಬೆಳೀತಾ ಇದೆ. ಇದರಿಂದ ಸ್ಥಳೀಯ ಸಸ್ಯಗಳಿಗೆ ಸಾಕಷ್ಟು ಹಾನಿಯು ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ತಮಿಳುನಾಡಿನ ಅರಣ್ಯ ಇಲಾಖೆ ಒಂದು ಮಾಹಿತಿಯನ್ನು ಶೇರ್ ಮಾಡಿತ್ತು. ಇನ್ ದ್ಯಾಟ್ ಕಾಂಟೆಕ್ಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಸೆನ್ನಾಟೋರಾ ಪ್ಲಾಂಟ್. ಮುಂದಿನ ರಿವಿಷನ್ ಪ್ರಶ್ನೆ, IUCN ಕೆಂಪು ಪಟ್ಟಿಯಲ್ಲಿ ಬಂಗಾಳ ಹುಲಿಯ ಅಥವಾ ಪ್ಯಾಂಥೆರಾ ಟೈಗ್ರಿಸ್ ಅನ್ನುವ ಪ್ರಜಾತಿಯ ಹುಲಿಯ ಸ್ಥಿತಿ ಏನು? ವಾಟ್ ಈಸ್ ದ ಕನ್ಸರ್ವೇಷನ್ ಸ್ಟೇಟಸ್ ಆಫ್ ಪ್ಯಾಂಥೆರಾ ಟೈಗ್ರಿಸ್ ಬೆಂಗಾಲ್ ಟೈಗರ್ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಅಳಿವಿನಂಚಿನಲ್ಲಿರುವಂತಹ ಎಂಡೇಂಜರ್ಡ್ ಸ್ಪೀಸೀಸ್ ಅಥವಾ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದ ಭಾರತದ ಈ ಬಂಗಾಳ ಹುಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇತ್ತೀಚೆಗೆ ಇದು ಯಾಕೆ ನ್ಯೂಸ್ನಲ್ಲಿತ್ತು ಅಂತಂದರೆ 1972 ನವೆಂಬರ್ 18ನೇ ತಾರೀಕಿನಂದು ಈ ಪ್ಯಾಂಥೆರಾ ಟೈಗ್ರಿಸ್ ಅಥವಾ ಬಂಗಾಳ ಹುಲಿಯನ್ನು ನಮ್ಮ ಭಾರತದ ರಾಷ್ಟ್ರ ಪ್ರಾಣಿ ಅಂತ ಗುರುತಿಸಲಾಯಿತು. ಸೊ ಆ ಒಂದು ದಿನದ ಸ್ಮರಣಾರ್ಥವಾಗಿ ಇತ್ತೀಚೆಗೆ ಈ ಹುಲಿಯ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸಾಕಷ್ಟು ಮಾಹಿತಿಗಳನ್ನು ಸೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇದರ ಕನ್ಸರ್ವೇಷನ್ ಸ್ಟೇಟಸನ್ನು IUCN ಕೆಂಪು ಪಟ್ಟಿಯಲ್ಲಿ ಎಂಡೇಂಜರ್ಡ್ ಅಂತ ನೀಡಲಾಗಿದೆ. ಸೈಟ್ಸ್ನ ಅಪೆಂಡಿಕ್ಸ್ 1ರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ಒಂದು ಸಂರಕ್ಷಣೆಯನ್ನು ಒದಗಿಸಲಾಗಿದೆ. ನಮ್ಮ ಭಾರತದ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಇದಕ್ಕೆ ಶೆಡ್ಯೂಲ್ 1ರಲ್ಲಿ ಅತಿ ಹೆಚ್ಚಿನ ಒಂದು ಸಂರಕ್ಷಣೆಯ ಸ್ಥಿತಿಯನ್ನು ನೀಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, 2024ರ ಮಿಸ್ ಯೂನಿವರ್ಸ್ ವಿಶ್ವ ಸುಂದರಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ, ಮೊದಲನೇ ಬಾರಿಗೆ ಡೆನ್ಮಾರ್ಕ್ ದೇಶದ ಸುಂದರಿಯಾದಂತಹ ವಿಕ್ಟೋರಿಯಾ ಕೆಜಿರ್ ಥಿಲ್ವಿಗ್ ಅವರು ಮಿಸ್ ಯೂನಿವರ್ಸ್
ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. 2024ರ ಮಿಸ್ ಯೂನಿವರ್ಸ್ ಕಾಂಟೆಸ್ಟನ್ನು ಮೆಕ್ಸಿಕೋದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಡೆನ್ಮಾರ್ಕ್ ದೇಶದ ಸುಂದರಿಯಾದಂತಹ ವಿಕ್ಟೋರಿಯಾ ಕೆಜೆರ್ ತಿಲ್ವಿಗ್ ಅವರು, ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಹ್ಯೂಮನ್ ಬಾರ್ಬಿ ಅಂತ ಕರೆಸಿಕೊಳ್ಳುವಂತಹ ವಿಕ್ಟೋರಿಯಾ ಕೆಜೆರ್ ತಿಲ್ವಿಗ್ ಅವರು ಡೆನ್ಮಾರ್ಕ್ ದೇಶದ ಮೊದಲ ವಿಶ್ವ ಸುಂದರಿ ಕಿರೀಟವನ್ನು ಧರಿಸಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಕಂಟೆಂಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಕಾಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ, ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡ್ತಾ ಇರಿ. ಡಿಸ್ಕಷನ್ನಲ್ಲಿ ಕೇಳಲಾದಂಥ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ಲೀಸ್ try to participate in discussion. Thank you so much for joining the discussion. Have an awesome day.